ಭಾವ ಅವಳನ್ನ ಶಾಶ್ವತವಾಗಿ ಮರಿಬೇಕು. ಹಾಗ ಮರಿಬೇಕು ಅಂದ್ರೆ ಅವಳ ಭಾವನ ಮುಂದೆ ಮತ್ತೆ ಊರಿನ ಜನರ ಮುಂದೆ ಊರಿನ ದೇವತೆಯಾಗಿ ಬದಲಾಗ್ಬೇಕು. ಆದ್ರೆ ಹಾಗೆ ದೇವತೆ ತರ ಆಗ್ಬೇಕು ಅಂದ್ರೆ ಗೊತ್ತು, ಅದು ಎಷ್ಟೇ ಖರ್ಚಾದ್ರೂ ನಾನ್ ನೋಡ್ಕೋತೀನಿ. ಊರಿಗೂರೇ ನಾಶ ಆಗ್ತಿದೆ ಅಂದ್ರೆ ಯಾರು ತಾನೇ ಸುಮ್ನಿರ್ತಾರೆ? ಅಂಥ ಸಮಯದಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡಿ, ಅದಾದ್ಮೇಲೆ ನಾನ್ ಮಾಡ್ಬೇಕಾಗಿರೋ ಕೆಲಸ ನಾನ್ ಮಾಡ್ತೀನಿ. ಯಾರಿಗೂ ಕೂಡ ಅನುಮಾನ ಬರಬಾರ್ದು. ಹೋಗಿ. ಏಯ್ ಪುಣ್ಯ, ಈ ಸಲ ನೀನು ನನ್ನ ಪಂಜರದಲ್ಲಿ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಅಯ್ಯೋ 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 ಅಯ್ಯೋ, ಬನ್ನಿ ಎಲ್ರು ಬನ್ನಿ, ಬನ್ನಿ ಎಲ್ರು ಬನ್ನಿ. ನನ್ ಮಗನ ಯಾರೋ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂತದ್ ಏನಾಯ್ತಮ್ಮ? ನನ್ ಮಗು ಅಳ್ತಾ ಇತ್ತು ಅಂತ ಹಾಲ್ ಕೊಡಿಸ್ದೆ, ಆದ್ರೆ ಪ್ರಜ್ಞೆ ತಪ್ಪಿ ನನ್ ಮಗು ಬಿದ್ದೋಗ್ಬಿಡ್ತಪ್ಪ. ಕೇಳಿಸ್ಕೊಂಡ್ರಲ್ಲ, ಈಗ ಏನಂತೀರ ನೀವು? ಸಾವು ಬರ್ದೇ ಇರೋ ಹಾಗೆ ಕಾವಲ್ ಕಾಯ್ತೀವಿ ಅಂದ್ರು. ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಏನ್ರಿ? ಈ ಮಗು ಸಾವಿ ಕಾರಣ ಯಾರು? ನಾಗಮಣಿ ತಗೊಂಡ್ ಬರ್ತೀವಿ ಅಂತ ಹೇಳಿದ್ ನೀವಾ, ಇಲ್ಲ ನಿಮಗ್ ಬಂದಿರೋ ಅನುಮಾನನ? ಅಮ್ಮ ಬಂದಿದ್ದಾರೆ ಅನ್ಸುತ್ತೆ. ಅಮ್ಮ ಮೈ ಮೇಲೆ ಬಂದಿದ್ದಾರೆ ಅಲ್ವಾ? ಆಗಲ್ಲ, ಈ ಸಾವನ್ನ ತಡೆಯಕ್ಕಾಗಲ್ಲ. ನಾಗಮಣಿನ ತಗೊಂಡ್ ಬಂದು ಪ್ರತಿಷ್ಠಾಪನೆ ಮಾಡದೆ ಹೊರತು ಈ ಸಾವನ್ನ ತಡೆಯಕ್ಕಾಗಲ್ಲ. ನಾಗಮಣಿನ ತಗೊಂಡು ಮಹಾಪಾಪ ಮಾಡ್ಬಿಟ್ಟಿದ್ದೀರಾ. ಆ ಪಾಪಕ್ಕೆ ಊರ್ ಪೂರ್ತಿ ನಾಶ ಆಗೋಗುತ್ತೆ. ಅಮ್ಮ, ನಾಗಮಣಿ ಎಲ್ಲಿದ್ಯೋ ಯಾರು ತಗೊಂಡ್ರೋ ಗೊತ್ತಿಲ್ಲಮ್ಮ. ಇದಕ್ ಪರಿಹಾರ ಏನು ಇಲ್ವಾ ಅಮ್ಮ? ಇದಕ್ಕೇನಾದ್ರೂ ಒಂದು ದಾರಿ ತೋರ್ಸಮ್ಮ. ಈ ಸಾವನ್ನ ತಡಿಬೇಕು ಅಂದ್ರೆ ಒಂದೇ ಮಾರ್ಗ. ಪರಮ ಪವಿತ್ರವಾದ ನಾಗಮಣಿ ಬದ್ಲಿಗೆ ಮದುವೆ ಆಗ್ದಿರೋ ಕನ್ಯಾ ಮುತ್ತೈದೆನ ದೇವತೆಯಾಗಿ ತಯಾರು ಮಾಡ್ಬೇಕು. ಸುಗಂಧ ದ್ರವ್ಯಗಳಿಂದ ಮಂಗಳ ಸ್ನಾನನ ಮಾಡಿಸಿ ಊರವರ ಸಮಕ್ಷಮದಲ್ಲಿ ಮುತ್ತೈದೆಯರಿಂದ ಅಮ್ನೋರ ಪ್ರತಿರೂಪನ ತಯಾರು ಮಾಡಿ ಊರ್ಗೋಸ್ಕರ ಬಿಟ್ಬಿಡ್ಬೇಕು. ಆಮೇಲೆ ಜೀವನ ಪೂರ್ತಿ ಪರಗಂಡಸ್ರ ಸ್ಪರ್ಶ ಆಗ್ಲಿ, ಯಾರನ್ನಾದ್ರೂ ಇಷ್ಟ ಪಡೋದಾಗ್ಲಿ, ಯಾರನ್ನಾದ್ರೂ ಮದ್ವೆ ಆಗೋದಾಗ್ಲಿ ಅವಳ ಉಸಿರಿರೋ ತನಕ ಕೂಡ್ದು. ಅದಾಗಲ್ಲ ಅಂತ ಯಾರನ್ನಾದ್ರೂ ಮದ್ವೆ ಆದ್ರೆ ಅವಳ ಗಂಡ ಮದ್ವೆ ಆದ ಮರುಕ್ಷಣನೇ ಸತ್ತೋಗ್ತಾನೆ. ಊರಿಗೂರೇ ಸರ್ವನಾಶ ಆಗೋಗುತ್ತೆ. ಅಮ್ಮ, ಅಮ್ಮ, ನೀನ್ ಹೇಳ್ದಂಗೆ ಮಾಡ್ತೀವಮ್ಮ. ಯಾರನ್ ದೇವತೆಯಾಗಿ ಮಾಡ್ಬೇಕು ಅಂತ ನೀನೇ ಹೇಳ್ಬಿಡಮ್ಮ. ಅಪಾರ ಭಕ್ತಿಯುಳ್ಳ ಮಹಾದೇವಿ ಮಗಳು ಪುಣ್ಯ. ಏನ್ ಮಾತಾಡ್ತಿದ್ದೀರಾ ನೀವು?
ನಾನಿದ್ನ ಒಪ್ಪಲ್ಲ. ಅದಕ್ಕೂ ಪುಣ್ಯಗೂ ಏನ್ ಸಂಬಂಧ? ಅಷ್ಟಕ್ಕೂ ಹಾಗೆ ದೇವತೆ ತರ ಮಾಡಿ ಊರಲ್ಲಿ ಮೆರವಣಿಗೆ ಮಾಡೋದಂದ್ರೇನು? ನೀವಿನ್ನೂ ಈ ಮೂಢನಂಬಿಕೆನೆಲ್ಲ ನಂಬ್ತಾ ಇದ್ದೀರಲ್ಲ. ನಮ್ಮೂರಿಗೆ ಕಟ್ಟುಪಾಡುಗಳಿರುತ್ತೆ. ನಮ್ಮ ಗ್ರಾಮ ದೇವತೆ ಹೇಳ್ದಾಗ ಮಾಡದೇ ಇದ್ರೆ ಅದರಿಂದ ನಮ್ಮ ಊರಿಗೆ ತೊಂದರೆ ಆಗುತ್ತೆ. ಏನ್ ಮಾಡ್ಬೇಕು ಅಂತ ನೀನ್ ನಮಗ್ ಹೇಳ್ಬೇಕಾಗಿಲ್ಲ. ನೀವು ಹೇಳಿದ್ದನ್ನ ಕೇಳಿದ್ರೆ ಕ್ಷಣಕ್ಕೊಂದು ಸಾವು ನೋಡ್ಬೇಕಾಗುತ್ತೆ. ನೀವೆಲ್ಲ ಹೋಗಿ ಪುಣ್ಯನ ದೇವತೆ ಮಾಡೋದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿ. ನೋಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ನಿಜ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಮಗೆ ಸ್ವಲ್ಪ ಸಮಯ ಕೊಡಿ. ಏನೇ ಪುಣ್ಯ, ಊರೇ ಹಾಳಾಗೋದಕ್ಕೆ ಕಾರಣ ಆಗಿರೋ ನೀನು ಈಗ ಬಾಯಿ ಮುಚ್ಕೊಂಡಿದ್ಯಲ್ಲೇ. ಮಕ್ಕಳು ಹುಟ್ಟಿ ದೊಡ್ಡವರಾದ್ಮೇಲೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ಆದ್ರೆ ನೀನು ತಂದೆ ತಾಯಿ ಹೆಸರನ್ನ ಹಾಳು ಮಾಡೋದಕ್ಕೆ ಹುಟ್ಟಿದ್ಯಾ. ಒಂದ್ ವೇಳೆ ಆ ಮಹಾದೇವಿ ಬದುಕಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಎದೆ ಹೊಡ್ಕೊಂಡು ಸಾಯ್ತಿದ್ಲು. ಅಮ್ಮ, ದಯವಿಟ್ಟು ನಮ್ಗೆ ಒಂದೇ ಒಂದು ಅವಕಾಶ ಕೊಡಿ. ಒಂದ್ ವೇಳೆ ನಾಗಮಣಿ ಇರೋ ಜಾಗ ಗೊತ್ತಾಗದೆ ಹೋದ್ರೆ, ಅದಾದ್ಮೇಲೆ ಒಂದೇ ಒಂದ್ ಮರಣ ಸಂಭವಿಸಿದ್ರು ನಾನೇ ದೇವತೆಯಾಗಿ ಬದಲಾಗೋದಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಕಡೆಯವ್ರು ಯಾರು ನಿಮ್ಮನ್ನ ತಡೆಯೋದಿಲ್ಲ, ಏನು ಮಾತಾಡಲ್ಲ. ಇದು ನನ್ನ ಮಾತು. ನಮ್ಮಮ್ಮನ ಮೇಲೆ ನಾನು ಪ್ರಮಾಣ ಮಾಡಿ ಇದನ್ನ ಹೇಳ್ತಾ ಇದ್ದೀನಿ. 24 ಗಂಟೆಯಲ್ಲಿ ನಾಗಮಣಿ ಜಾಡ್ ಸಿಗದೆ ಹೋದ್ರೆ ಪುಣ್ಯನ ದೇವತೆ ಮಾಡಿ ಊರಲ್ಲಿ ಮೆರವಣಿಗೆ ಮಾಡಿಸ್ತೀವಿ. ಎಲ್ರೂ ನೆನ್ಪಿಟ್ಕೊಳ್ಳಿ. ಸೊ ಕೊನೆಯದಾಗಿ ನನಗೆ ಅನ್ನಿಸ್ತಾ ಇರೋದು ಏನಂದ್ರೆ, ನಾಗಮಣಿ ಆ ದಿಗಂಬರನ ಹತ್ರನೇ ಇದೆ. ನಾವದನ್ನ ತುಂಬಾ ಹುಷಾರಾಗಿ ಪಡ್ಕೋಬೇಕು. ಆ ಪ್ಲೇಸಿಗೆ ನಾನು ಹೋಗ್ತೀನಿ. ಆದ್ರೆ ನೀವೆಲ್ಲರೂ ನೀವು ಮಾಡಬೇಕಾಗಿರೋ ಕೆಲಸನ ಮರಿಬೇಡಿ. ನಾವು ಒಂದೇ ಒಂದು ಹೆಜ್ಜೆನ ತಪ್ಪಾಗಿಟ್ರು ಕೂಡ ಆಮೇಲೆ ನಡೆಯೋ ತೊಂದರೆಗಳಿಗೆ ನಾವೆಲ್ಲರೂ ತುಂಬಾ ಸಫರ್ ಪಡಬೇಕಾಗುತ್ತೆ. ಬೇಡ ಅನಿರುದ್ಧ್, ನೀನ್ ಹೋಗ್ಬೇಡ. ಆ ದಿಗಂಬರ ರಾಕ್ಷಸಂಗಿಂತ ತುಂಬಾ ಭಯಂಕರವಾದವನು. ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರ್ತಾನೋ ಯಾರಿಗೂ ಗೊತ್ತಿಲ್ಲ. ಅವನ್ ತಂಟೆಗೆ ಹೋದವ್ರು ಯಾರು ಜೀವಂತವಾಗಿ ಉಳಿದಿರೋದೇ ಇಲ್ಲ. ನನ್ನವರು ಅಂತಾಗ್ಲಿ, ನಾನು ಹೋದ್ರೆ ಅಳಕ್ಕೆ ಅಂತಾಗ್ಲಿ ಯಾರೂ ಇಲ್ಲ. ಆದ್ರೆ ನಿನಗೇನಾದ್ರೂ ಆದ್ರೆ ಅಯ್ಯೋ ಬೇಡ, ನೀನ್ ಹೋಗ್ಬೇಡ ಅನಿರುದ್ಧ್. ಏನ್ ಹೇಳ್ತಾ ಇದೀಯ ಪುಣ್ಯ? ನಿನ್ ಜೀವನನೇ ನಾಶ ಆಗ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರ್ತೀನಿ ಅನ್ಕೊಂಡೆ? ಅಷ್ಟಕ್ಕೂ ನೀನ್ ಬೇರೆ ನಾನ್ ಬೇರೆ ಅಲ್ಲ ಪುಣ್ಯ. ನಿಂಗೇನಾದ್ರೂ ಆದ್ರೆ ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಇವತ್ತು ರಾತ್ರಿನೇ ನಾನ್ ದಿಗಂಬರ ಇರೋ ಜಾಗಕ್ಕೆ ಹೋಗ್ತೀನಿ. ಆ ನಾಗಮಣಿನ ಪಡ್ಕೋತೀನಿ. ನೀನು ಹೇಳೋ ಪ್ರಕಾರ ಅವರು ಸಾಮಾನ್ಯ ಮನುಷ್ಯರಲ್ಲ. ಅಷ್ಟೇ ಆಗಿದ್ರೆ ಅಷ್ಟು ಪವರ್ಫುಲ್ ನಾಗಮಣಿನ ಅವರು ಸುಲಭವಾಗಿ ತಗೊಂಡೋಗಕ್ಕಾಗ್ತಿರ್ಲಿಲ್ಲ. ಅವ್ರ ಬಳಿ ಯಾವುದೋ ಒಂದು ಶಕ್ತಿ ಇದೆ. ಹೌದು ಅನಿರುದ್ಧ್, ಅವನಿಂದ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ರೆ ಅದು ನಮ್ ತಪ್ಪೇ ಆಗುತ್ತೆ. ಒಂದು ಹೆಜ್ಜೆ ಇಡ್ಬೇಕು ಅಂದ್ರೆ ನಾವು 10 ಸಲ ಯೋಚಿಸ್ಬೇಕಾಗತ್ತೆ. ನೀವು ಭಯ ಪಡ್ಕೋಬೇಡಿ. ನಾನು ನಾಗಮಣಿನ ಹೇಗಾದ್ರೂ ಪಡ್ಕೋತೀನಿ. ಆದ್ರೆ
ಈಗ ನಡೀತಿರೋ ಊರ್ ಜನರ ಆಕಸ್ಮಿಕ ಮರಣವನ್ನ ತಡೀದೇ ಹೋದ್ರೆ ಪುಣ್ಯನ್ ಜೀವನನೇ ನಾಶ ಆಗ್ಬಿಡುತ್ತೆ. ಅಮಾಯಕರನ್ನ ಸಾಯಿಸ್ತಾ ಇರೋ ಆ ರಾಕ್ಷಸನನ್ನ ನಾವು ಹಿಡಿಲೇಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಪುಣ್ಯನ್ ಜೀವನ ಏನಾದ್ರೂ ನಾಶ ಆಗೋದ್ರೆ ನಾನು ಬದುಕಿದ್ದು ಯಾವ ಪ್ರಯೋಜನನೂ ಇಲ್ಲ. ಅದಕ್ಕೆ ಒಂದೊಂದು ಮನೆಯಿಂದ ಊರವ್ರ ಸಹಾಯಕ್ಕೋಸ್ಕರ ಕಾವಲು ಕಾಯ್ಕೊಂಡು ಈ ಮರಣ ಅನ್ನೋ ಶಬ್ದನ್ನ ಊರಲ್ಲಿ ಇನ್ಯಾವತ್ತೂ ಕೇಳದೇ ಇರೋ ಹಾಗೆ ಮಾಡಬೇಕು. ಬಾರೋ. ಏಯ್, ಯಾರೋ ನೀವು? ಏಯ್, ನಿಂತ್ಕೊಳ್ಳಿ. ನಿಲ್ಲಿ. ಏಯ್, ನನ್ನ ಮಾತು ಕೇಳಿ. ನಿಂತ್ಕೊಳ್ಳಿ. ಏಯ್, ನಿಲ್ಲಿ. ಓಡ್ಬೇಡಿ. ಯಾರೋ ನೀನು? ನಮ್ಮನ್ನ ಯಾಕೆ ಫಾಲೋ ಮಾಡ್ತಾ ಇದ್ಯಾ? ಹೇಳು, ಬಾಯ್ ಬಿಡು, ಹೇಳು. ಏನಾಯ್ತು? ಎದ್ದೇಳೋ, ಮಾತಾಡೋ, ಎದ್ದೇಳೋ, ಹೇಳು. ಹೇಯ್, ಊರವ್ರನ್ನೆಲ್ಲ ಸಾಯಿಸೋದಕ್ಕೆ ಕಾರಣ ಏನೋ ಹೇಳೋ. ಹೇಯ್, ಬಾಯ್ ಬಿಡು. ಅನಿರುದ್ಧ್, ಹೇಯ್, ಎದ್ದೇಳೋ, ಎದ್ದೇಳು. ಹೇಯ್, ಎದ್ದೇಳೋ. ಅನಿರುದ್ಧ್, ಏನಿದು? ಒಂದೇ ಒಂದು ಆಧಾರ ಆದ್ರೂ ಕೈಗೆ ಸಿಕ್ಕಿತ್ತು, ಅದು ಕೂಡ ಕೈ ತಪ್ಪೋಯ್ತು. ಇದು ಕಾರಣ ಆದವರು ಯಾರಾದ್ರೂ ಸರಿ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅಮ್ಮ ಅಮ್ಮ ಅಮ್ಮ, ಅವನು ಅವನು ಅನಿರುದ್ಧ್ ಕೈಲಿ ಸಿಕ್ಕಾಕೊಂಬಿಟ್ಟ ಅಮ್ಮ. ಏನು ಸಿಕ್ಕಾಕೊಂಡ್ಬಿಟ್ರಾ? ನನ್ನ ಪ್ಲಾನ್ ಎಲ್ಲ ನಾಶ ಮಾಡ್ಬಿಟ್ರಲ್ಲೋ. ಬಾಯ್ ಬಿಟ್ರಾ? ಇದನ್ನ ಮಾಡಕ್ ಹೇಳಿದ್ದು ನಾನೇ ಅಂತ ಬಾಯ್ ಬಿಟ್ರಾ? ಸತ್ಯ ಹೇಳಿದ್ರಾ? ಇಲ್ಲಮ್ಮ, ಒಂದೇ ಒಂದು ಮಾತು ಕೂಡ ಆಡಿಲ್ಲಮ್ಮ. ವಿಷ ತಕೊಂಡು ಸತ್ತೋದಮ್ಮ. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳಿ ಸಾಯಿ. ಯಾರೋ ದಿಗಂಬರ ಅಂತೆ ಅಮ್ಮ, ಶಿವಪುರ ಅನ್ನೋ ಊರಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ನಾಗಮಣಿ ನಿಟ್ಟಿದಾನಂತಮ್ಮ. ಅನಿರುದ್ಧ್ ಅವರು ನಾಗಮಣಿಗೋಸ್ಕರ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಪುಣ್ಯನ ದೇವತೆ ಮಾಡೋದ್ರಿಂದ ಕಾಪಾಡಬೇಕು ಅಂತಿದಾರಮ್ಮ. ಆ ಹಾದಿಲಿ ಪ್ರಾಣ ಹೋದ್ರೂ ಲೆಕ್ಕಿಸಲ್ವಂತಮ್ಮ. ಎಂಥ ಪರಿಸ್ಥಿತಿಲೂ ಭಾವ ನಾಗಮಣಿನ ತಗೊಂಡ್ ಬರ್ಬಾರ್ದು. ನಾಗಮಣಿ ಏನಾದ್ರೂ ತಂದ್ರೆ ಪುಣ್ಯ ಭಾವಂಗೆ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊತಾಳೆ. ನನ್ ಭಾವ ನನ್ನಿಂದ ದೂರ ಆಗ್ತಾನೆ. ಅವಳು ಹೇಗಾದ್ರೂ ದೇವತೆ ಆಗಿ ಬದಲಾಗ್ಬೇಕು. ಅವಳ ಜೀವನ ನಾಶ ಆಗ್ಬೇಕು. ಅದನ್ನ ನೋಡಿ ನಾನು ಆನಂದ ಪಡ್ಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ಊರಲ್ಲಿ ಮತ್ತೆ ಯಾವ್ದಾದ್ರೂ ಸಾವಾಗ್ಬೇಕು. ನಾನು ನೋಡಿದ್ರೆ ಅನಿರುದ್ಧ್ ಅವರು ಎಲ್ಲಿ ಕಂಡಿಡ್ದು ಬಿಡ್ತಾರೆ ಅಂತ ಭಯ ಆಗ್ತಿದೆ ಅಮ್ಮ. ಅಷ್ಟೇ ಅಲ್ಲದೆ ಅವ್ರ ಸ್ನೇಹಿತರನ್ನ ಕರೆಸಿ ಊರಿಗೆ ಕಾವಲಾಕ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಯಾರನ್ನಾದ್ರೂ ಸಾಯಿಸೋದು ತುಂಬಾ ಕಷ್ಟ ಅಮ್ಮ. ಈಗ ನೀನ್ ಬೇಡ. ಯಾರ ಸಾವು ಹೇಗ್ ನಡಿಬೇಕು ಅಂತ ನಾನ್ ನೋಡ್ಕೋತೀನಿ. ಆಯ್ತಮ್ಮ. ಮನುಷ್ಯರು ಹೋಗಕ್ ಆಗದೆ ಇರೋ ಜಾಗಕ್ಕೆ ಈಗ ನಾನ್ ಹೋಗ್ತೀನಿ. ಯಾವ ಶಾಪ ನನಗ್ ಸಿಕ್ತೋ ಅದನ್ನ ಪುಣ್ಯನ್ ಜೀವನನ ನಾಶ ಮಾಡೋದಕ್ಕೆ ಉಪಯೋಗಿಸ್ಕೋತೀನಿ.
ನೆಕ್ಸ್ಟ್ ಮರ್ಡರ್ ನಾನೇ ಮಾಡೋದಕ್ಕೆ ಹೋಗ್ತಿದ್ದೀನಿ. ಆ ಸಾವು ತುಂಬಾ ಸೈಲೆಂಟ್ ಆಗಿ ತುಂಬಾ ಭಯಂಕರವಾಗಿರುತ್ತೆ, ನೋಡ್ತೀರಿ. ಯಾಕೆ ಹೀಗಿದ್ಯಾ? ನಾವಿವಾಗ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯುದ್ಧಕ್ಕೆ ಹೋಗ್ತಿರೋರಿಗೆ ಆರತಿ ಮಾಡಿ ತಿಲಕ ಇಟ್ಟು ಕಳಿಸಿದ್ರೆ ಯುದ್ಧದಲ್ಲಿ ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ನಮ್ಮನ್ನು ನಂಬಿರೋರ್ ಕಣ್ಣಲ್ಲಿ ಕೂಡ ಕಾಣಿಸ್ಬೇಕು. ನೀನೇನು ಹೆದರಬೇಡ ಪುಣ್ಯ. ಖಂಡಿತವಾಗ್ಲೂ ಆ ನಾಗಮಣಿ ನಮಗೆ ಸಿಗುತ್ತೆ. ಆ ನಾಗಮಣಿ ತಗೊಂಡೇ ಬರ್ತೀನಿ. ನೀನ್ ಹೋಗ್ತಾ ಇರೋದು ದಿಗಂಬರ ಇರೋ ಜಾಗಕ್ಕೆ. ಅವನ ಬಗ್ಗೆ ಗೊತ್ತಾದ್ಮೇಲೆ ಅವನ ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ನನ್ನ ಬಗ್ಗೆ ನೀನೇನು ಭಯ ಪಡಬೇಡ, ನಂಗೇನು ಆಗಲ್ಲ. ಮೊದಲು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಈ ಊರಿನ ಜನರನ್ನ ಸಾಯಿಸ್ತಿರೋರು ಯಾರು ಅನ್ನೋದನ್ನ ಕಂಡುಹಿಡಿಬೇಕು. ಅಮಾಯಕರು ಪ್ರಾಣ ಹೋಗೋದಕ್ಕೆ ನಾವು ಬಿಡಬಾರ್ದು. ಎಲ್ಲರೂ ಕೂಡ ಊರಿನ ಸುತ್ತನೇ ಇರಿ. ಪ್ರತಿಯೊಬ್ರು ಇನ್ನೊಬ್ರು ಸಂಪರ್ಕದಲ್ಲಿರಿ. ಯಾರೇ ಏನೇ ಆದ್ರೂ ಭಯ ಪಡಬೇಡಿ. ನೀವಿರೋ ಜಾಗದಲ್ಲಿ ನಿಮಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅವ್ರನ್ನ ಹಿಡೀರಿ. ಅನಿರುದ್ಧ್, ಹುಷಾರಾಗಿ ಹೋಗ್ಬಾ. ಹುಷಾರಾಗಿ ಹೋಗಿ ಆ ನಾಗಮಣಿ ಜೊತೆಗೆ ವಾಪಸ್ ಬರ್ತೀನಿ ಪುಣ್ಯ. ನಡೀರಿ. ಸ್ವಾಮಿ, ಒಂದ್ ಪ್ರಾಣನೂ ಕೂಡ ಲೆಕ್ಕನೇ ಮಾಡ್ದೆ ಅನಿರುದ್ಧ್ ನಾಗಮಣಿಗೋಸ್ಕರ ಹೋಗಿದ್ದಾನೆ. ಎಂಥ ಅಪಾಯನೇ ಎದುರಾದ್ರೂ ಅದನ್ನ ಎದುರಿಸುವಂತ ಶಕ್ತಿನ ಅನಿರುದ್ಧ್ಗೆ ನೀನ್ ಕೊಡಪ್ಪ ಸ್ವಾಮಿ. ಕೊಟ್ಬಿಡು. ಪುಣ್ಯ, ನಾಗಮಣಿ ಸಿಕ್ಬಿಡ್ತು ಪುಣ್ಯ. ನನ್ನ ಅನುಮಾನ ನಿಜ ಆಯ್ತು. ನಾಗಮಣಿ ಇಲ್ಲೇ ಇದೆ. ನಾಗಮಣಿನ ತಗೊಂಡ್ಬರ್ತೀನಿ.